ಅರುಣಾಚಲೇಶ್ವರದಲ್ಲಿ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆಯನ್ನು ಶುರು ಮಾಡುವ ಮೊದಲ ಭಾಗವೇ ಈ ರಾಜಗೋಪುರ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಿಮ್ಗೆ ಅಷ್ಟಲಿಂಗಗಳನ್ನ ದರ್ಶನ ಮಾಡಿಸ್ತೇನೆ. ಇಲ್ಲಿ ನಮಸ್ಕರಿಸಿ ನಂತರ ಗಿರಿ ಪ್ರದಕ್ಷಿಣೆಯ ಮಾರ್ಗದಲ್ಲಿ ಹೋದಾಗ ನಮಗೆ ಮೊದಲು ಸಿಗುವುದೇ ಈ ಇಂದಿರಲಿಂಗ. ಈ ಲಿಂಗವನ್ನು ದೇವೇಂದ್ರನೇ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಈ ಇಂದ್ರಲಿಂಗಕ್ಕೆ ಶುಕ್ರ ಹಾಗೂ ಸೂರ್ಯ ಅಧಿದೇವತೆ. ಇದನ್ನು ದರ್ಶನ ಮಾಡುವುದರಿಂದ ದೀರ್ಘಾಯಸ್ಸು ಮತ್ತು ಉದ್ಯೋಗದಲ್ಲಿ ಅತ್ಯುನ್ನತ ಸ್ಥಾನ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ನಂತರ ನಮಗೆ ಸಿಗುವುದೇ ಅಗ್ನಿಲಿಂಗ. ಇಲ್ಲಿನ ಅಧಿಪತಿ ಚಂದ್ರ. ಅಗ್ನಿಲಿಂಗ ಸ್ವರೂಪನಾದ ಶಿವನನ್ನು ದರ್ಶಿಸುವುದರಿಂದ ಜೀವನದ ಆಪತ್ಕಾಲದ ಸಂದರ್ಭಗಳಲ್ಲಿ ರಕ್ಷಿಸಲ್ಪಡುತ್ತೇವೆ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದುವರಿದರೆ ನಮಗೆ ಸಿಗುವುದೇ ಈ ಯಮಲಿಂಗ. ಇದು ಯಮಧರ್ಮನಿಂದಲೇ ಪೂಜಿಸಲ್ಪಟ್ಟ ಶಿವಲಿಂಗ. ಈ ಕ್ಷೇತ್ರಕ್ಕೆ ಮಂಗಳ ಗ್ರಹ ಅಧಿದೇವತೆ. ಇಲ್ಲಿನ ದರ್ಶನದಿಂದ ಅಪಮೃತ್ಯು ದೋಷವಿದ್ದಲ್ಲಿ ರಕ್ಷೆ ಏರ್ಪಡುತ್ತದೆ. ಅನಂತರ ಸುಮಾರು 1.5 ಕಿಲೋಮೀಟರ್ ಅಷ್ಟು ಮುಂದುವರೆದರೆ ನಮಗೆ ಸಿಗುವುದೇ 4ನೇ ಲಿಂಗ, ಅದುವೇ ನೈಋತಿ ಲಿಂಗ. ಈ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದು ರಾಕ್ಷಸರ ರಾಜರಾದ ನಿರುತಿ. ಈತ ನೈಋತಿ ದಿಕ್ಕಿಗೆ ಅಧಿಪತಿ ಹಾಗೂ ಈ ಕ್ಷೇತ್ರದ ಅಧಿಪತಿ ರಾಹು. ಇಲ್ಲಿ ನಮಿಸಿ ಪೂಜಿಸುವುದರಿಂದ ರಾಕ್ಷಸ ದುಷ್ಟ ದೋಷಗಳಿಂದ ವಿಮುಕ್ತರಾಗಿ ಕೀರ್ತಿ ಪ್ರತಿಷ್ಠೆಗಳು ಬರುತ್ತದೆ ಅಂತ ಹೇಳುತ್ತಾರೆ. ಅದಾದ ನಂತರ ನಮಗೆ ಸಿಗುವುದೇ ಈ ಸೂರ್ಯಲಿಂಗ. ಸಾಕ್ಷಾತ್ ಸೂರ್ಯನೇ ಪ್ರತಿಷ್ಠಾಪಿಸಿ ಪೂಜಿಸಿದ ಲಿಂಗವಿದು ಅಂತ ಹೇಳಲಾಗುತ್ತೆ. ಸೂರ್ಯಲಿಂಗವು ಜೀವಶಕ್ತಿ, ಸ್ಪಷ್ಟತೆ ಮತ್ತು ಚೈತನ್ಯದ ಸೌರತತ್ವವನ್ನು ಪ್ರತಿನಿಧಿಸುತ್ತದೆ. ನಂತರ ಸಿಗುವುದೇ ವರುಣಲಿಂಗ. ಈ ಕ್ಷೇತ್ರದ ಅಧಿದೇವತೆಯೇ ಶನೇಶ್ಚರ. ಇಲ್ಲಿ ಪೂಜಿಸಿ ನಮಿಸುವುದರಿಂದ ಶನಿ ದೋಷಗಳಿಗೆ ವಿಮುಕ್ತಿ ಸಿಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿನ ದರ್ಶನದ ನಂತರ ನಮಗೆ ಸಿಗುವ ಮುಂದಿನ ಶಿವಲಿಂಗವೇ ಈ ವಾಯುಲಿಂಗ. ಈ ಕ್ಷೇತ್ರಕ್ಕೆ ಅಧಿದೇವತೆ ಕೇತು. ಇಲ್ಲಿ ನಮಿಸುವುದರಿಂದ ಕೇತು ಗ್ರಹಕ್ಕೆ ಸಂಬಂಧಿಸಿದ ದೋಷಗಳು ವಿಮುಕ್ತಿಯಾಗುತ್ತವೆ. ಅಲ್ಲಿಂದ ಮುಂದುವರೆದರೆ ಎಡಭಾಗದಲ್ಲಿ ನಮಗೆ ಕಾಣುವುದೇ ಚಂದ್ರಲಿಂಗ. ಸ್ವತಃ ಚಂದ್ರನಿಂದಲೇ ಪೂಜಿಸಲ್ಪಟ್ಟ ಶಿವಲಿಂಗ. ಚಂದ್ರಲಿಂಗವು ಶಾಂತಿ, ಸಮತೋಲನ ಮತ್ತು ಭಾವನಾತ್ಮಕ ಸೌಹಾರ್ದತೆಯ ಚಂದ್ರ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಹಾಗೆ ಗಿರಿ ಪ್ರದಕ್ಷಿಣೆಯನ್ನು ಮುಂದುವರಿಸಿದರೆ ನಮಗೆ ಸಿಗುವುದೇ ಕುಬೇರಲಿಂಗ. ಈ ಕ್ಷೇತ್ರದಲ್ಲಿ ಲಕ್ಷ್ಮೀದೇವಿಯ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ನಂತರ ಉತ್ತರ ದಿಕ್ಕಿನ ಅಧಿಪತಿಯಾದ ಕುಬೇರನಿಗೆ ಒಪ್ಪಿಸಿದರಂತೆ. ಇಲ್ಲಿನ ದರ್ಶನದಿಂದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗುತ್ತೇವೆ ಅಂತ ಹೇಳ್ತಾರೆ. ಇಲ್ಲಿಂದ ಮುಂದುವರೆದರೆ ನಮಗೆ ಸಿಗುವ ಕಟ್ಟಕಡೆಯ ದಿಕ್ಪಾಲಕ ಲಿಂಗವೇ ಈ ಈಶಾನ್ಯ ಲಿಂಗ. ಈ ಕ್ಷೇತ್ರಕ್ಕೆ ಅಧಿಪತಿ ಬುಧ. ಇಲ್ಲಿ ಪೂಜಿಸಿ ನಮಿಸುವುದರಿಂದ ವ್ಯಾಪಾರ, ಉದ್ಯೋಗ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿಂದ ನೀವು ರಾಜಗೋಪುರದ ಬಳಿ ಹೋಗಿ ನಮಿಸಿದರೆ ನಿಮ್ಮ ಗಿರಿ ಪ್ರದಕ್ಷಿಣೆ ಮುಗಿಯುತ್ತದೆ. ಸ್ನೇಹಿತರೆ, ನನ್ನ ಮುಂದಿನ ವಿಡಿಯೋದಲ್ಲಿ ಮೋಕ್ಷ ಮಾರ್ಗ ಅಂತ ಹೇಳಲ್ಪಡುವ ಈ ಇಡುಕ್ಕು ಪಿಳ್ಳೆಯಾರ್ ಹಾಗೂ ಅರುಣಾಚಲ ಬೆಟ್ಟದ ಬಗ್ಗೆ ತಿಳಿಸಿಕೊಡ್ತೇನೆ. ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.